ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಒಂದಲ್ಲ ಒಂದು ರೀತಿಯಲ್ಲಿ ಆಗಾಗ ಸುದ್ದಿಯಲ್ಲಿ ಇರುತ್ತದೆ. ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ. ಈ ಹಿಂದೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಟಿವಿ, ವಾಷಿಂಗ್ ಮಷಿನ್, ಬೈಕ್ ತೆಗೆದುಕೊಂಡಿದ್ದು, ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದು, ಹೀಗೆ ಅನೇಕ ರೀತಿ ಬಡವರಿಗೆ ಸಹಾಯವಾದ ಬಗ್ಗೆ ಸುದ್ದಿಯಾಗುತ್ತಲೇ ಇದೆ. ಆದರೆ ಈಗ ಗಜೇಂದ್ರಗಡ ಪಟ್ಟಣದ ಮಾಲಧಾರ ಓಣಿಯ ಅತ್ತೆ ಸೊಸೆ ಸೇರಿ ಗೃಹಲಕ್ಷ್ಮಿ ದುಡ್ಡನ್ನು ಕೂಡಿಟ್ಟು ಹಣದಲ್ಲಿ ಕೃಷಿ ಭೂಮಿಗೆ ಬೋರ್ವೆಲ್ ಕೊರೆಸಿ ಸಮೃದ್ಧಿಯಾಗಿ ನೀರು ಪಡೆದಿದ್ದಾರೆ. ಈ ಬಗ್ಗೆ ಖುದ್ದು ಅತ್ತೆ ಮಾಬೂಬಿ ಮಾತನಾಡಿ, ಪ್ರತಿ ತಿಂಗಳು ನಮಗೆ ಬರುತ್ತಿರುವ ಗೃಹಲಕ್ಷ್ಮಿ ದುಡ್ಡನ್ನು ಕೂಡಿಟ್ಟು ಒಟ್ಟು 44,000 ರೂಪಾಯಿ ಹಾಗೂ ಮಗ 10,000 ರೂಪಾಯಿ ಹಾಕಿ ಕೃಷಿ ಭೂಮಿಗೆ ಬೋರ್ವೆಲ್ ಕೊರೆಸಿದ್ದೇವೆ. ಇದೆಲ್ಲವೂ ಸಿದ್ದರಾಮಯ್ಯ ಅವರಿಂದಲೇ ಆಗಿದ್ದು ಎಂದಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಈ ಒಂದು ಸನ್ನಿವೇಶ ನಡೆದಿದ್ದು, ಇನ್ನು ಮಹಬೂಬಾ ಅವರು ಮಾತನಾಡಿ, ವಿಡಿಯೋವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿರತಕ್ಕಂಥ ಸಿಎಂ ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದಿರತಕ್ಕಂಥ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಬದುಕು ಕಟ್ಟಿಕೊಂಡ ಅತ್ತೆ ಸೊಸೆ ಮತ್ತು ಸೊಸೆಯ ಮಾತು ಕೇಳಿ ಖುಷಿಯಾಯಿತು ಎಂದು ಹೇಳಿಕೊಂಡಿದ್ದಾರೆ. ಒಂದು ಸ್ವಲ್ಪ ಬಗ್ಗೆ ಅವು ಕಸ ತೆಗೀರಿ, ಒಂದು ಸ್ವಲ್ಪ ಲೈಟ್. ಸಿದ್ದರಾಮಯ್ಯನ ರೊಕ್ಕಲಿತ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ, ಅವ್ರ ಪುಣ್ಯ ನಮ್ಗೆ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. 4,000 ರೂಪಾಯಿದ್ದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ಮದು ಅತ್ತಿ ಸೊಸಿದು. ಸಿದ್ದರಾಮಯ್ಯನ ರೊಕ್ಕಲಿತ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ, ಅವ್ರ ಪುಣ್ಯ ನಮ್ಗೆ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. 4,000 ರೂಪಾಯಿದ್ದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ಮದು ಅತ್ತಿ ಸೊಸಿದು. ಸಿದ್ದರಾಮಯ್ಯನ ರೊಕ್ಕಲಿತ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ, ಅವ್ರ ಪುಣ್ಯ ನಮ್ಗೆ. ಮುಖ್ಯಮಂತ್ರಿ ಅಂತ ಸನ್ಮಾನ್ ಸಿದ್ದರಾಮಯ್ಯನವರು ಈ ಒಂದು ಹೆಣ್ಣು ಮಕ್ಕಳಿಗಾಗಿ, ಬಡ ಹೆಣ್ಣು ಮಕ್ಕಳಿಗಾಗಿ ಪ್ರತಿ ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಏನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರಲ್ಲ, ಇದು ನಿಜವಾಗಿ ಹೆಮ್ಮೆಯ ವಿಷಯ. ಯಾಕಂದರೆ ಈ 2,000 ರೂಪಾಯಿ ಕೂಡಿಸಿಟ್ಟು ಎಷ್ಟೋ ಜನ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಮಕ್ಕಳು ಕಲಿಯೋದಕ್ಕೆ ಅವ್ರ ಸಹಾಯ ಆಗಿದೆ. ಎಷ್ಟೋ ಹೆಣ್ಮಕ್ಳು ಅದನ್ನು ಕೂಡಿಸಿಟ್ಟು ತಮ್ಮ ಮಗಳಿಗೆ ಒಂದೇನೋ ಬಂಗಾರ ಮಾಡಿಸಿ ಮದುವೆ ಮಾಡಲು ಅದು ಅವರಿಗೆ ಸಹಾಯ ನೀಡಿದ್ದಾರೆ. ಮನೆತನಕ್ಕೆ ಒಂದು ಸಹಾಯ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಗಜೇಂದ್ರಗಡದ ಊರಲ್ಲೇ ಅದನ್ನು 2,000 ರೂಪಾಯಿ ಕೂಡಿಟ್ಟು ಬೋರ್ವೆಲ್ ಹಾಕಿಸಿ ತಮ್ಮ ಒಣಭೂಮಿ ಇದ್ದಂಥ ಒಂದು ಹೊಲದಲ್ಲಿ ಅದನ್ನು ನೀರಾವರಿ ಬೋರ್ವೆಲ್ ಹಾಕಿ ನೀರಾವರಿ ಯೋಜನೆ ಮಾಡಿ ತಮ್ಮ ಮನೆತನ ಒಂದು ಸಾಗಲು ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಏನಲ್ಲ, ನಿಜವಾಗಿ ಎಲ್ಲ ಹೆಣ್ಣು ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯವಾಗಿದೆ. ದಯವಿಟ್ಟು ಇಡೀ ರಾಜ್ಯದ ಜನತೆ ಇದು ಮಾಡಬೇಕು. ಭಾಳ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮನೆಗೆ ಹಾಲು, ಬೆಣ್ಣೆ, ಏನೋ ತುಪ್ಪ ತರಕ ಒಂದು ದುಡ್ಡು ಇರೋದು ಭಾಳ ಕಠಿಣ ಇರ್ತಿತ್ತು ಬರೀ ಗಂಡುಮಕ್ಳು ದುಡಿಯೋದ್ರಿಂದ. ಇದನ್ನು ಮಾನ್ಯ ಸನ್ಮಾನ್ ಸಿದ್ದರಾಮಯ್ಯ ಅವರು ಏನೇನು 2,000 ರೂಪಾಯಿ ಕೊಡ್ತಾರಲ್ಲ, ಇದರಿಂದ ಈ ಬಡ ಜನತೆಗೆ ಭಾಳ ಒಳ್ಳೆಯದಾಗಿದೆ. ಕಾಯಿಪಲ್ಯಕ್ಕಾಗಲಿ, ಅವ್ರ ಮನೆತನ ನಡೆಸೋದಕ್ಕೆ ಎಷ್ಟೋ ಒಂದು ಕೆಲಸಕ್ಕಾಗಲಿ ಭಾಳ ಒಳ್ಳೆಯ ಒಂದು ಮಾಡಲು ಇದು ಒಂದು ಅವಕಾಶ ಮಾಡಿಕೊಟ್ಟಂತಾಗಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ನಿಲ್ಲಿಸದೆ ನಿರಂತರವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆಲ್ಲಿ ಇರಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಂದ್ರ ಸರ್ಕಾರಕ್ಕೂ ಎಲ್ಲರಿಗೂ ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತಾ, ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳೋದೇನೆಂದ್ರೆ, ಈ ಯೋಜನೆ ಬಂದ್ ಮಾಡಬೇಡ್ರಿ, ಯಾವುದು ನಿರಂತರವಾಗಿರಲಿ ಅಂತೇಳಿ ನಾನು ಹೇಳ್ತೀನಿ.